सर आपको अमिताभ का मतलब पता है ना? मैं बदल दीजिए, बदला दूंगा। इलेक्शन सर्टिफिकेट में आता है, उसके अंदर बदलाव की प्रक्रिया है। आई एम वेरी प्राउड ऑफ माई नेम एंड माई हस्बैंड एंड हिज अचीवमेंट मैम, आपको एक बात एंड बताता हूँ। इट सिग्निफाइज आभा जो मिट नहीं सकती। नो। ये ड्रामा आप लोगों ने नया शुरू नहीं, किया, नहीं। पहले नहीं था। सर इनके नाम के आगे इनकी पत्नी का नाम भी लगा दिया या उसके बाद। एक सेकंड बताऊं मैं आपको। दिस इज इनकरेक्ट सर। सर मैं जया अमिताभ बच्चन आपसे पूछ रही हूँ। ये पहला मौका शायद कि मैं आपका भी फैन हूं और अमिताभ जी का भी हूं। ಜಯಾ ಬಚ್ಚನ್ ರಾಜ್ಯಸಭೆಯಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರ? ಅವರ ಕೆರಿಯರ್ನಲ್ಲಿ ಅವರು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿದ್ದರು, ಆದರೆ ರಾಜ್ಯಸಭೆಯಲ್ಲಿ ಹೋಗಿ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಈಗ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡಲಾಗ್ತಾ ಇದೆ. ಅವರ ಆ್ಯಕ್ಟಿಂಗ್ ಕೆರಿಯರ್ ತುಂಬ ದೊಡ್ಡದು. 1963ರಿಂದ ಆ್ಯಕ್ಟ್ ಮಾಡಿದ್ದಾರೆ, 4 ದಶಕಗಳ ಕಾಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆದರೆ ಈ ಓವರ್ ಆ್ಯಕ್ಟಿಂಗ್ ಯಾಕೆ ಬೇಕಿತ್ತು? ರಾಜ್ಯಸಭೆಯಲ್ಲಿ ಅವರು 20 ವರ್ಷದಿಂದ ಇದ್ದಾರೆ. ಸಮಾಜವಾದಿ ಪಕ್ಷ ಅವರನ್ನು ರಾಜ್ಯಸಭೆಗೆ ಮತ್ತೆ ಮತ್ತೆ ಕಳಿಸ್ತಾನೆ ಇದೆ. ಬಹುಶಃ ಅದಕ್ಕಿರಬೇಕು. ಸಮಾಜವಾದಿ ಪಕ್ಷ ಅಂತ ಹೇಳಿದರೆ ಅವರು ಇಲ್ಲಿಯವರೆಗೂ ವಿರೋಧ ಪಕ್ಷವಾಗಿ ಕಳೀತಾ ಇದ್ದಾರೆ ಕಳೆದ 10-12 ವರ್ಷಗಳಿಂದ. ಹಾಗಾಗಿ ಅವರಿಗಿವಾಗ 10 ವರ್ಷಗಳಿಂದ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ವಿರೋಧ ಪಕ್ಷವಾಗಿ ಕೂತ್ಕೊಂಡು ತಮ್ಮ ನಿಲುವುಗಳು ನೀತಿಗಳು ಏನೂ ಗೆಲ್ತಾ ಇಲ್ವಲ್ಲ ಅನ್ನುವಂಥ ಟೆನ್ಷನಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಕೂಡ ಇದ್ದರು, ಈಗ ಅಖಿಲೇಶ್ ಯಾದವ್ ಇದ್ದಾರೆ. ಈಗ ರಾಜ್ಯಸಭೆಯಲ್ಲಿ ಜಯಾ ಬಚ್ಚನ್ ಮಾಡಿಕೊಂಡಿರುವಂತಹ ಒಂದು ವಿವಾದ ಇದೆಯಲ್ಲ, ಆ ವಿವಾದ ಈಗ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ. ಅಮಿತಾಬ್ ಬಚ್ಚನ್ ಅಂದರೆ ಎಷ್ಟು ಡೀಸೆಂಟು, ಅವರು ಎಂಥ ಒಬ್ಬ ಐಕಾನ್ ಆಫ್ ದ ನೇಷನ್ನು, ಅವರ ಒಂದು ಘನತೆಯನ್ನು ಕೂಡ ಇವರು ಉಳಿಸ್ಲಿಲ್ವಲ್ಲ. ಈ ದೇಶದ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಏನು ಅಂತ ಹೇಳಿದರೆ ಪತಿಯ ಹೆಸರಿನ ಜೊತೆ ಪತ್ನಿಯ ಹೆಸರನ್ನು ಸೇರಿಸ್ಕೊಳ್ತಾರೆ. ಅದು ಪರಂಪರಾಗತವಾಗಿ ನಡ್ಕೊಂಬಂದಿರೋದು. ಆದರೆ ಪತಿಗೆ ಸಮನಾದಂಥ ಗೌರವ ಇದೆ. ಅದು ಸಮಾಜದಲ್ಲಿ ಇವಾಗ ಎಲ್ಲ ರೀತಿಯಲ್ಲಿ ಕೂಡ ಸಮಾಜ ಸರಿಸಮನಾಗಿ ಹೆಣ್ಣನ್ನು ಕಾಣ್ತಾ ಇದೆ. ಅದರ ಲಕ್ಷಣವೇ ಅವರು ಇವತ್ತು ರಾಜ್ಯಸಭೆಯಲ್ಲಿ ಬಂದು ಕೂತ್ಕೊಂಡಿರುವಂಥದ್ದು. ಆ ಕಾರಣಕ್ಕೇ ಅವರು ರಾಜ್ಯಸಭೆಗೆ ಎಂಟ್ರಿ ಆಗಿರೋದು. ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕಿದೆ, ಹೆಣ್ಮಕ್ಳಿಗೆ ಒಂದು ಉನ್ನತ ಸ್ಥಾನವನ್ನು ಒಂದು ಆನಂದಿಸುವಂಥ ಹಕ್ಕು ಕೂಡ ಇದೆ. ಇವತ್ತು ಭಾರತದ ಪ್ರಥಮ ಪ್ರಜೆ ಕೂಡ ಒಬ್ಬರು ಮಹಿಳೆಯೇ. ಹಾಗಾಗಿ ಮಹಿಳೆಯರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಾ ಇರುವಂಥ ದೇಶದಲ್ಲಿ ಯಾವತ್ತೂ ಕೂಡ ಮಹಿಳೆಯನ್ನು ಕೀಳಾಗಿ ಕಂಡಿಲ್ಲ. ಆದರೆ ಈ ಜಯಾ ಬಚ್ಚನ್ ತಮ್ಮ ಹೆಸರಿನ ಜೊತೆಗೆ ಅಮಿತಾಬ್ ಬಚ್ಚನನ್ನು ಸೇರಿಸಬೇಡಿ ಅಂತ ಹೇಳೋದು, ಅದು ಈಗ ವಿವಾದಕ್ಕೆ ಕಾರಣ ಆರಂಭ ಆಗಿದ್ದು. ಅದಾದ ಮೇಲೆ ಜಗದೀಪ್ ಧನ್ಕರ್ ವರ್ಸಸ್ ಜಯಾ ಬಚ್ಚನ್ ಇದು ನಿರಂತರವಾಗಿ ರಾಜ್ಯಸಭಾ ಅಧಿವೇಶನದ ದಿನದಲ್ಲಿ ನಡೀತಾನೆ ಬಂತು. ಆರಂಭದಲ್ಲಿ ನನ್ನ ಹೆಸರಿನ ಜೊತೆ ಅಮಿತಾಬ್ ಸೇರಿಸಬೇಡಿ ಅಂತ ಜಯಾ ಬಚ್ಚನ್ ಹೇಳ್ಕೊಂಡ್ರು. ಅವರ ಮೊದಲ ಹೆಸರು ಜಯಾ ಬಾದುರಿ. ಜಯಾ ಬಾದುರಿಯಿಂದ ಅಮಿತಾಬ್ ಬಚ್ಚನ್ ಅವರ ವಿವಾಹ ಆದ ನಂತರ ಅವರು ಜಯಾ ಬಚ್ಚನ್ ಆದರು. ನನ್ನ ಹೆಸರಿನ ಜೊತೆಗೆ ಅಮಿತಾಬ್ ಬಚ್ಚನ್ ಸೇರಿಸಬಾರ್ದು ಅಂತ ರಾಜ್ಯಸಭೆಯಲ್ಲೇ ನಿಂತ್ಕೊಂಡು ಅವ್ರು ಹೇಳಿದ್ದ ಮಾತು. ಅದಕ್ಕೆ ನಿಮ್ಮ ಹೆಸರನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದೀರೋ, ಯಾವ ರೀತಿಯಲ್ಲಿ ನಮಗೆ ಸಲ್ಲಿಸಿದ್ದೀರೋ ಅದೇ ರೀತಿ ನಾವು ಕರಿಬೇಕಾಗುತ್ತೆ. ಹಾಗಾಗಿ ನೀವು ಬದಲಾಯಿಸ್ಕೊಳ್ಳೋದಾದ್ರೆ ಬದಲಾಯಿಸ್ಕೊಳ್ಳಿ ಅಂಥೇಳಿ ಜಗದೀಪ್ ಧನ್ಕರ್ ಸಲಹೆ ಕೊಟ್ಟರು. ಆ ಸಲಹೆಗೆ ಜಯಾ ಬಚ್ಚನ್ ಏನು ಹೇಳಿದರು ಅಂದರೆ, ಆಯಿತು ಸರಿ, ಪರವಾಗಿಲ್ಲ ಬಿಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ಅವರಲ್ಲೊಂದು ನನಗೇನು ಸ್ವಂತಿಕೆ ಇಲ್ವಾ, ನನ್ನ ಹೆಸರಿಗೆ ನನಗೊಂದು ಇಂಡಿವಿಜುವಾಲಿಟಿ ಇಲ್ವಾ, ನನಗೊಂದು ವ್ಯಕ್ತಿತ್ವ ಇಲ್ವಾ, ನನ್ನ ಪತಿಯ ಜೊತೆಗೆ ನನ್ನ ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಬೇಕಾ ಅನ್ನೋದನ್ನು ಅವರು ಅಲ್ಲೇ ರಾಜ್ಯಸಭೆಯಲ್ಲೇ ಹೇಳಿದರು. ಅದಾದ ನಂತರ ಜಗದೀಪ್ ಧನ್ಕರ್ ತಮ್ಮ ವರ್ಷನ್ ಕೂಡ ಹೇಳಿದರು, ಇಲ್ಲ ನನ್ನ ಪತ್ನಿ ಹೆಸರನ್ನು ಕೂಡ ನಾನು ಸೇರಿಸ್ಕೊಂಡು ಹೇಳ್ತೀನಿ, ಹಲವು ಬಾರಿ ಹೇಳಿದ್ದೀನಿ. ಇಷ್ಟಕ್ಕೂ ಅಮಿತಾಬ್ ಬಚ್ಚನ್ ಹೆಸರು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಘನತೆ ಹೆಚ್ಚಾಗುತ್ತಲ್ವಾ. ನಾನು ವಿದೇಶಕ್ಕೊಂದು ಸಾರಿ ಹೋಗಿದ್ದಾಗ ಅಮಿತಾಬ್ ಬಚ್ಚನ್ ಅವರನ್ನು ಐಕಾನ್ ಆಫ್ ಇಂಡಿಯಾ ಆ ಒಂದು ರೀತಿಯಲ್ಲಿ ನೋಡಿದೆ. ಅಂದರೆ ಬೇರೆ ಬೇರೆ ದೇಶಗಳ ಐಕಾನ್ಗಳನ್ನು ಅಲ್ಲಿ ಇಟ್ಟಿದ್ದರು, ಅವರ ಚಿತ್ರಗಳನ್ನು. ಭಾರತದ ಐಕಾನ್ ಆಗಿ ಅಮಿತಾಬ್ ಬಚ್ಚನ್ ಅವರನ್ನು ಇಟ್ಟಿದ್ದರು.
ಸೊ ನಮ್ಮ ದೇಶವನ್ನು ಅಮಿತಾಬ್ ಬಚ್ಚನ್ ಅವ್ರ ಮೂಲಕ ಗುರುತಿಸ್ತಾರೆ, ಈ ದೇಶದ ಐಕಾನ್ ಅವರು ಅಂತ ಇದ್ದಾಗ ಅವರ ಧರ್ಮಪತ್ನಿಯಾಗಿರೋ ನೀವು ಅವರ ಹೆಸರನ್ನು ಹಾಕ್ಕೊಳ್ಳೋದ್ರಲ್ಲಿ ಏನಂಥದ್ದು ತಪ್ಪು ಅನ್ನೋ ರೀತಿ ಮಾತಾಡಿದರು. ಅದು ಮತ್ತೆ ಕೌಂಟ್ರ್ ಆಗ್ತಾ ಬಂತು. ಮೊನ್ನೆ ಮತ್ತೆ ಕೊನೆಯ ದಿನ, ಇನ್ನೇನು ರಾಜ್ಯಸಭಾ ಸದನದ ಕೊನೆಯ ದಿನ, ಅಲ್ಲಿ ಕೂಡ ಜಯಾ ಬಚ್ಚನ್ ಅವರು ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿತ್ತು. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಆಗ ಜಗದೀಪ್ ಧನ್ಕರ್ ಅವರು ಹೇಳ್ತಾರೆ, ಈಗ ಮುಂದೆ ಮಾತಾಡುವಂಥದ್ದು ಜಯಾ ಅಮಿತಾಬ್ ಬಚ್ಚನ್ ಅಂತ. ಅವರ ನಗು, ಅವ್ರು ಹೇಳಿದಂಥ ಶೈಲಿಗೆ ಎದ್ದು ನಿಲ್ತಾರೆ ಆಕ್ರೋಶದಿಂದ. ಜಯಾ ಬಚ್ಚನ್ ಹೇಳ್ತಾರೆ, ಇಲ್ಲ ನೀವು ಮಾತಾಡಿದಂಥ ರೀತಿ, ನಿಮ್ಮ ಟೋನು, ನಿಮ್ಮ ಆ ಒಂದು ಶೈಲಿ ಇದೆಯಲ್ಲ, ಇದು ನನಗೆ ಗೊತ್ತಾಗುತ್ತೆ, ನಾನೊಬ್ಳು ಆ್ಯಕ್ಟ್ರೆಸ್ಸು, ನೀವು ಒಂದು ರೀತಿ ಅವಹೇಳನಕಾರಿಯಾಗಿ ನನ್ನ ಕರೀತಾ ಇದ್ದೀರಾ, ನನಗಿದು ಟಾಂಟ್ ಮಾಡೋ ರೀತಿ ಇದೆ ಅಂಥೇಳಿ ಅಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನೀವು ಆ ಸ್ಥಾನದಲ್ಲಿರ್ಬೋದು, ಆದರೆ ನೀವು ಕೂಡ ಸದಸ್ಯರು, ನೀವು ನಮ್ಮಲ್ಲೊಬ್ಬರು, ನೀವು ಈ ರೀತಿ ಮಾಡಬಾರ್ದು ಅನ್ನೋ ರೀತಿ ಒಂದು ನೇರವಾಗಿ ಆಕ್ರೋಶನ ಹೊರಹಾಕ್ತಾರೆ. ಇದೊಂದು ಸಣ್ಣ ವಿಚಾರಕ್ಕೆ ಕಾಯ್ತಿದ್ದಂತಹ ಒಂದು ಏನು ಇಡೀ ವಿರೋಧ ಪಕ್ಷ ಏನಿದೆ, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ಏನಿದೆ, ಅವರೆಲ್ಲರೂ ಕೂಡ 78 ಸದಸ್ಯರು ನಾವು ಸಹಿ ಹಾಕಿದ್ದೀವಿ, ಜಗದೀಪ್ ಧನ್ಕರ್ ಅವರ ವಿರುದ್ಧ ನಿರ್ಣಯವನ್ನು ಮಂಡಿಸ್ತೀವಿ, ನಾವು ಅವರನ್ನೇ ರಾಜ್ಯಸಭಾ ಸ್ಪೀಕರ್ ಸ್ಥಾನದಿಂದ ಹೊರಗಡೆ ಕಳಿಸ್ತೀವಿ ಅನ್ನೋ ರೀತಿಯಲ್ಲಿ ಅವರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು, ಜಯಾ ಬಚ್ಚನ್ ಅವರ ಈ ಒಂದು ವಿಚಾರ ಇಷ್ಟು ದೊಡ್ಡದು ಮಾಡುವಂಥದ್ದಾ? ಪದೇ ಸ್ಪೀಕರ್ ಅವರನ್ನು, ಅಂದರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರೇ, ರಾಜ್ಯಸಭಾ ಸ್ಪೀಕರ್, ಅವರನ್ನು ಟಾರ್ಗೆಟ್ ಮಾಡಿದರು ಜಯಾ ಬಚ್ಚನ್ ಅಂಥೇಳಿ. ಜಯಾ ಬಚ್ಚನ್ ಅವರಿಗೆ ಹೇಗಾದರೂ ಮಾಡಿ ಜಗದೀಪ್ ಧನ್ಕರ್ ಅವರಿಗೆ ಕೌಂಟ್ರು ಮಾಡಬೇಕು ಅನ್ನೋಂಥದ್ದಿತ್ತು. ಆದರೆ ಆ ಸಭಾಧ್ಯಕ್ಷರ ಪೀಠ ಇದೆಯಲ್ಲ, ಆ ಪೀಠಕ್ಕೊಂದು ಘನತೆ ಇದೆ, ಆ ಪೀಠವನ್ನು ಅವಮಾನಿಸಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿದರು. ತಮ್ಮ ಪತಿಯನ್ನೇ ಗಮನಿಸದೇ ಇರೋರು, ತಮ್ಮ ಪತಿಯ ಬಗ್ಗೆನೇ ಅವರ ಹೆಸರನ್ನೇ ಇಟ್ಟುಕೊಳ್ಳದೆ ಗೌರವ ಕೊಡದೇ ಇರೋರು ಇನ್ನು ಯಾರಿಗೆ ತಾನೇ ಗೌರವ ಕೊಡ್ತಾರೆ ಅಂತ ಈಗ ಜನ ಪ್ರಶ್ನೆ ಮಾಡುವ ರೀತಿ ಆಗಿದೆ ಜಯಾ ಬಚ್ಚನ್ ಅವ್ರ ಬಗ್ಗೆ. ಇನ್ನು ಜಯಾ ಬಚ್ಚನ್ ಅವ್ರ ಬಗ್ಗೆ ಸಿನಿಮಾ ವಿಚಾರಗಳನ್ನು ತಿಳ್ಕೊಳ್ಳೋ ಮಂದಿ ಹೇಳ್ತಾರೆ, ಅವರು 63ರಿಂದ ಆ್ಯಕ್ಟ್ ಮಾಡಿರ್ಬೋದು ರೀ, ಆದರೆ ಜಯಾ ಬಚ್ಚನ್ ಒಬ್ಬ ಅದ್ಭುತ ನಟಿ ಅನ್ನೋ ರೀತಿಯ ಯಾವ ಸಿನಿಮಾಗಳು ಕಾಣಿಸಿಲ್ಲ. ಜಯಾ ಬಚ್ಚನ್ ಸಿನಿಮಾಗೆ ಬಂದು ಒಂದಷ್ಟು ಒಳ್ಳೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರಿ, ಆದರೆ ಜಯಾ ಬಚ್ಚನ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋಂಥದ್ದು ಏನೂ ಇಲ್ಲ. ಅಂತ ಎಲ್ಲೋ ಒಂದೊಂದು ಸಿನಿಮಾಗಳನ್ನು ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು, ಅಂಥದ್ರಲ್ಲಿ ಒಂದು ಐಕಾನಿಕ್ ರೋಲನ್ನು ಮಾಡೇ ಇಲ್ಲ ಅವರು ಹೋಗಿ ರಾಜ್ಯಸಭೆಯಲ್ಲಿ ಆ್ಯಕ್ಟಿಂಗ್ ಮಾಡೋಕೆ ಹೊರಟಿದಾರಲ್ಲ, ಇದು ಓವರ್ ಆ್ಯಕ್ಟಿಂಗು. ಅವ್ರು ಆ್ಯಕ್ಟಿಂಗ್ ಮಾಡಬೇಕಾಗಿದ್ದು ಬಾಲಿವುಡ್ಡಲ್ಲಿ, ಹಿಂದಿ ಸಿನಿಮಾದಲ್ಲಿ. ಇಲ್ಲೇ ಆ್ಯಕ್ಟಿಂಗ್ ಮಾಡದೆ ಬಾಲಿವುಡ್ ಬಿಟ್ಟು ರಾಜ್ಯಸಭೆಯಲ್ಲಿ ಹೋಗಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಈಗ ಜನ ಕೇಳ್ತಾ ಇದ್ದಾರೆ. ಸೊ ಇದು ಮುಂದಿನ ಅಧಿವೇಶನಕ್ಕೂ ಕೂಡ, ಚಳಿಗಾಲದ ಅಧಿವೇಶನಕ್ಕೂ ಕೂಡ ಇದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಸದ್ಯ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳ, ಅಂದರೆ ಪ್ರತಿಪಕ್ಷಗಳ ಎಲ್ಲರೂ ಕೂಡ ಜಗದೀಪ್ ಧನ್ಕರ್ ಅವರ ವಿರುದ್ಧ ನಿರ್ಣಯವನ್ನು ಮಂಡಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾವು ಪಡ್ಕೊಳ್ಳಬಹುದು. ಆದರೆ ಉಪರಾಷ್ಟ್ರಪತಿ ಸಭಾಧ್ಯಕ್ಷರ ಪೀಠವನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಸಣ್ಣ ವಿಚಾರಗಳಲ್ಲಿ ಅಂತಹ ಗುರುತರವಾದಂಥ ಆಪಾದನೆ ಇದ್ದರೆ ಮಾತ್ರ ಸಭಾಧ್ಯಕ್ಷರ ಮೇಲೆ ಕೂಡ ಆ ನಿರ್ಣಯವನ್ನು ತಂದು ಅವರನ್ನು ಕೆಳಗಿಳಿಸುವಂಥದ್ದು ಮಾಡ್ಬೋದು. ಇಲ್ಲಾಂದರೆ ಗುರುತರ ಆಪಾದನೆ ಇಲ್ಲದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕಣ್ಣೆದುರು ಕಾಣ್ತಾ ಇರುವಂಥದ್ದು, 10 ಕ್ಯಾಮ್ರಾಗಳು ರೆಕಾರ್ಡ್ ಆಗ್ತಾ ಇರುತ್ತೆ. ಜಗದೀಪ್ ಧನ್ಕರ್ ತುಂಬ ಚೆನ್ನಾಗಿ ಹೇಳ್ತಾರೆ, ನೀವು ಸೆಲೆಬ್ರಿಟಿ ಇರ್ಬೋದು, ನಾನಿಲ್ಲಿ ಡೈರೆಕ್ಟ್ರು, ನಾನು ಇಲ್ಲಿಯ ನಿರ್ದೇಶಕ ಅಂತ ಅವ್ರು ಹೇಳ್ತಾರೆ. ಅಂದರೆ ಇಲ್ಲಿ ಎಲ್ಲವನ್ನ ನಿರ್ದೇಶನ ಮಾಡೋ ನಾನು ಹೇಳಿದಾಗೆ ಕೇಳಬೇಕು, ನಾನು ಹೇಳಿದಾಗ ಮಾತಾಡಬೇಕು, ಅದು ಸಭಾಧ್ಯಕ್ಷರ ಅಧಿಕಾರ. ನೀವು ನಿಮ್ಮ ಸೆಲೆಬ್ರಿಟಿ, ನಿಮ್ಮ ಘನತೆ ಏನಿದೆ ಅದಕ್ಕೆ ನಾನು ಗೌರವ ಕೊಡ್ತೀನಿ, ಆದರೆ ಇಲ್ಲಿ ನನ್ನ ಮಾತು ನಡಿಬೇಕು ಅಂತ ಪದೇ ಜಗದೀಪ್ ಧನ್ಕರ್ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಅದು ಎಲ್ಲೋ ಒಂದು ಕಡೆ ಜಯಾ ಬಚ್ಚನ್ ಅವ್ರಿಗೆ ಕೆರಳಿಸುತ್ತೆ. ಇದು ವಿವಾದವನ್ನು ಮತ್ತೆ ಹೆಚ್ಚಿಸ್ತು. ಹಾಗಾಗಿ ಇದು ಈ ರಾಜ್ಯಸಭೆಯಲ್ಲಿ ಇರುವಂಥದ್ದು, ರಾಜ್ಯಸಭೆಗೆ ಆಯ್ಕೆಯಾದಂಥವರು, ಇದು ಮೇಲ್ಮನೆ ಅಂತ ಕರೀತಾರೆ. ಇದು ಬುದ್ಧಿವಂತರ, ಅಂದರೆ ಇದು ವಿಚಾರವಂತರ ವೇದಿಕೆ ಅಂತ ಕರೀತಾರೆ. ಆದರೆ ಈ ವೇದಿಕೆಯಲ್ಲೇ ಈ ರೀತಿ ವಿವಾದಗಳಾದರೆ ಇನ್ನು ಸಾಮಾನ್ಯ ವೇದಿಕೆಯಲ್ಲಿ ಏನಾಗುತ್ತೆ? ಈ ಲೋಕಸಭೆಯಲ್ಲಿ ಸಹಜವಾಗಿ ಇನ್ನೇನಾಗ್ಬೋದು ಅನ್ನೋದು ಜನರ ಮನಸ್ಸಿಗೆ ಬರುತ್ತೆ. ಯಾಕೆಂದರೆ ರಾಜ್ಯಸಭೆ ಅಂದರೆ ಒಂದು ಘನತೆ ವ್ಯಕ್ತಂಥವ್ರು ಇರುವಂಥ ಸ್ಥಳ. ಅಲ್ಲಿ ಎಲ್ಲರೂ ಕೂಡ, ಅಂದರೆ ಜನರಿಂದ ಆದವರಲ್ಲ, ಅವರೆಲ್ಲರೂ ಕೂಡ ತುಂಬ ವಿಚಾರವಂತರು ಇರ್ತಾರೆ. ಈಗ ಸುಧಾಮೂರ್ತಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅಲ್ಲಿಗೆ ಆಯ್ಕೆ ಮಾಡುವಂಥದ್ದು ತುಂಬ ಒಂದಷ್ಟು ಸಾಧನೆ ಮಾಡಿದಂಥವ್ರನ್ನ, ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆಯಾದಂಥವ್ರನ್ನ
ಗರಿಷ್ಠವಾದಂಥ ಸಾಧನೆ ಮಾಡಿದಂಥವ್ರನ್ನ ಅವರೇ ಹೀಗೆ ಮಾಡಿಬಿಟ್ರೆ ಹೇಗೆ ಅನ್ನೋದನ್ನು ಜನ ಗಮನಿಸ್ತಾ ಇದ್ದಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ರಾಜ್ಯಸಭೆಯಲ್ಲಿ ಏನು ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಅಲ್ಲಿ ಹೋದಂಥ ನಾಮನಿರ್ದೇಶನ ಆದಂಥವರು ವರ್ತಿಸಿದರೆ ಒಳ್ಳೆಯದು ಅನಿಸುತ್ತೆ. One second, ma'am. Yes. Let me be serious at your lighter note. And let me be very serious at your very lighter note. सर, मैं जया अमिताभ बच्चन आपसे पूछ रही हूँ, आपको आज लंच ब्रेक मिला? नहीं मिला, तभी आप बार बार जयराम जी का नाम ले रहे हैं. आप उनके नाम बगैर लिए आपका खाना हजम ही नहीं होगा. अब एक चीज बताऊं, लाइटर नोट पर बताऊं, मैंने लंच रिसेस में लंच नहीं लिया, पर उसके बाद मैंने लंच जयराम जी के साथ लिया और आज ही लिया. एंड लेट मी टेल दी डिस्टिंग्विश्ड ऑनरेबल मेंबर, ये पहला मौका शायद कि मैं आपका भी फैन हूं और अमिताभ जी का भी हूं. हैं? नहीं, ऐसा कोई कपल मुझे मिला नहीं. और हाँ, तभी मेरा नाम ऐसा. On that point. Thank you. Otherwise, ma'am, on a lighter note, very serious issue, I'm a consistent person. And my past is proof of it. सर, आपको अमिताभ का मतलब पता है ना? बदल दीजिए, बदला दूंगा. नहीं, मैं एक सेकंड. I'm very proud of the association for marriage and my husband. I'm just saying. एक सेकंड. माननीय सदस्यगण, जो नाम इलेक्शन सर्टिफिकेट में आता है और जो यहाँ सबमिट किया जाता है, उसके अंदर बदलाव की प्रक्रिया है और इस प्रक्रिया का लाभ मैंने खुद उठाया था 1989 में. वो बदलाव की प्रक्रिया हमने हर सदस्य. No, sir, I'm very proud. I'm very proud of my name and my husband and his achievements. मैम, आपको एक बात बताता हूँ. And it signifies आभा जो मिट नहीं सकती. Take your seat. I'm very happy. One second, take your seat. So don't worry. No. ये ड्रामा आप लोगों ने नया शुरू किया है, पहले नहीं था. हाँ, one second. माननीय सदस्यगण, मैं आपको बताना चाहता हूँ, माननीय सदस्यगण, प्लीज, माननीय सदस्यगण, I had the occasion to go to France and I went to a hotel in Normandy. And it was informed to me by the management that every global icon, the photograph is shown there. I went through the staircase, photographs were shown, and Shri Amitabh Bachchan photograph was there. I certified, and that was in 2004 or so. So, ma'am, the entire nation is proud. Now, your supplementary number 4 to Shri Manohar Lal Khattar. सर, इनके नाम के आगे इनकी पत्नी का नाम भी लगा दीजिए या उसके बाद. एक सेकंड बताऊं मैं आपको. सर, कई बार मैंने. सर, I'm not against this. नहीं. But पर sir, मैंने. This is incorrect, sir. It is incorrect because अभी before this subject. सुनो सर, प्लीज. यस मैम. नीरज, या तो आप बोल लो या मैं बोलूं. नहीं. नीरज जी और एक नहीं, सुनिए, एक मैं बता रहा हूं, इस चीज का निर्णय मैं करता हूं और मैंने आपको नाम से पुकारा ताकि आप अपने सप्लीमेंट्री चार्ज पूछ सकें. जी, थैंक यू सर. एनीवे, आई विल नॉट और जहां prolong तक this whole आपने कहा कि discussion. किसका नाम साथ में जोड़े, हाँ. तो कई बार मैंने मेरा इंट्रोडक्शन डॉक्टर सुदेश पति के नाम से दिया है, तो मैंने आपकी भावना का हमेशा आदर किया है. देख लीजिए, सुदेश मेरी वाइफ का नाम है. अच्छा, सॉरी सर, आई डिडंट नो. तो डॉक्टर सुदेश पति मैंने कई बार कहा है. ये रोचक तरीके से कह रहा हूं ताकि नीरज जी भी और आप दोनों के संबंध बहुत शानदार हैं. आप एक ही प्रांत से आते हैं
और दोनों की लीनेज बहुत जबरदस्त है, बहुत जबरदस्त लीनेज है। दोनों तरफ देखें तो नेशन इज प्राउड। हाँ, नेशन इज प्राउड। हाँ जया जी प्लीज। सर, सप्लीमेंट्री नंबर 4। सर, पूर्व हरियाणा के मुख्यमंत्री यहाँ बैठे हुए हैं। मैं सोचती हूँ कि गुड़गांव जो है उसको स्मार्ट सिटी में डिक्लेयर कर दिया गया था। अभी हाल ही में जो बारिश हुई वहाँ कमर तक पानी था। मैं वहाँ जाना चाहती थी किसी काम पे, मगर नहीं जा सकी। तो अगर स्मार्ट सिटी की स्थिति ऐसी होगी, और गुड़गांव को छोड़ दीजिए, इस देश के कितने कैपिटल स्मार्ट सिटी में गिने जाएंगे, आप बता दीजिए।